ಪೆಟ್ರೋಲ್ ಆಯಿತು, ಹಾಲಾಯಿತು, ಕೊನೆಗೆ BMTC KSRTC ಬಸ್ ಪ್ರಯಾಣ ದರವೂ ಕೂಡ ಹೆಚ್ಚಾಯಿತು. ಈಗ ಕಾಸ್ಟ್ಲಿ ಮೆಟ್ರೋದಲ್ಲೂ ಕೂಡ 46% ಪ್ರಯಾಣ ದರ ಹೆಚ್ಚಳವಾಗಿದೆ. ಮೆಟ್ರೋ ಟಿಕೆಟ್ ಪ್ರಯಾಣ ದರವೂ ಕೂಡ ದುಬಾರಿ. ಈಗ ಏಕಾಏಕಿ 46% ಟಿಕೆಟ್ ದರ ಹೆಚ್ಚಿಸಿದರೆ ಹೇಗೆ ಅಂತ ಪ್ರಶ್ನೆ. ಈಗ ಮೆಟ್ರೋ ಬಿಟ್ಟು ಬೈಕ್ನಲ್ಲೇ ಓಡಾಡಬಹುದು. ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ. ನಮ್ಮ ಮೆಟ್ರೋ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ 46% ಹೆಚ್ಚಿಸಿದರೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬೈಕ್ನಲ್ಲೇ ಓಡಾಡ್ಬೋದು. ಮತ್ತು ಮೆಟ್ರೋ ಯಾಕೆ ಅನ್ನೋ ಲೆಕ್ಕಾಚಾರ. ಇವಾಗ ಇನ್ಕ್ರೀಸ್ ಮಾಡಿಬಿಟ್ರೆ ಇವಾಗ ನಾವು ತೊಗೊಳ್ತೀವಿ ಟಿಕೆಟ್, ನಮಗೆ ಅದು ದೊಡ್ಡದಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಪುವರ್, ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕೆಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪುವರ್, ದೇ ವಿಲ್ ರಿಯಲಿ ಇಟ್ ವಿಲ್ ಬಿ ಅಫೆಕ್ಟೆಡ್ ಅ ಲಾಟ್ ಫಾರ್ ದೆಮ್. ದಟ್ಸ್ ವಾಟ್ ಐ ಫೀಲ್ ದಟ್ ಇಟ್ ಶುಡ್ ನಾಟ್ ಹ್ಯಾವ್ ಬಿನ್ ಲೈಕ್ ದ್ಯಾಟ್. ಯುನೋ ಆ ಥರ ರೇಸ್ ಆಗಬಾರ್ದಿತ್ತು, ಇಷ್ಟು ಜಾಸ್ತಿ ರೇಸ್ ಆಗಬಾರ್ದಿತ್ತು ಅನಿಸ್ತಾ ಇದೆ. ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕೆಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನೋಡಿ, 2 ಕಿಲೋಮೀಟ್ರ್ವರೆಗೂ ಮಿನಿಮಮ್ ಇದೆ, 10 ರೂಪಾಯಿ ಇದೆ. 2 ಕಿಲೋಮೀಟ್ರಿಗೂ ಕೂಡ ಹಣ ಜಾಸ್ತಿ ಆಗ್ತಾ ಹೋಗಿದೆ. 2ರಿಂದ 4 ಕಿಲೋಮೀಟ್ರ್ ಹಳೆ ದರ 15 ಇತ್ತು, 20 ಆಗಿದೆ. ಹೀಗೆ 30 ಕಿಲೋಮೀಟ್ರ್ವರೆಗೂ ಕೂಡ ಚೇಂಜಸ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ನೋಡಿ, ಸುಮಾರು 30 ಕಿಲೋಮೀಟರ್ವರೆಗೂ 60 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದೆ. ಈಗ ಬೈಕ್ನಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, 50 ಕಿಲೋಮೀಟರ್ವರೆಗೂ ಹೋಗ್ಬೋದು. ಅಂದರೆ ಈಗ ಪ್ರಯಾಣಿಕರ ಹಿತದೃಷ್ಟಿ ಎಲ್ಲೋಯ್ತು ಅಂತ ಪ್ರಶ್ನೆ. ಈಗ ಎಸ್ ದಿವಿತ್, ನಾನೀಗ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನ ಎದುರುಗಡೆ ಇದ್ದೀನಿ. ಏಕಾಏಕಿ 46%ನಷ್ಟು ಟಿಕೆಟ್ನ ರೇಟ್ ಜಾಸ್ತಿ ಮಾಡಿರೋದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೇಲಿಂದ ಮೇಲೆ ಜನರಿಗೆ ಬರೆ ಹಾಕುವಂತಹ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ ಅನ್ನುವಂತಹ ಸಿಟ್ಟು ಜನರಲ್ಲಿ ಕಾಡ್ತಾ ಇದೆ. ಇವತ್ತು ರವಿವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ನಾವಿಲ್ಲಿ ಗಮನಿಸ್ತಾ ಇಲ್ಲ. ಆದರೆ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಇಲ್ಲಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇರೋದಿಷ್ಟೇ, ಯಾಕೆ ಈ ರೀತಿ ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ 46%ನಷ್ಟು ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀರಿ, ಈ ರೀತಿ ಬರೆ ಎಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, 46%ನಷ್ಟು ಏಕಾಏಕಿ ಮೆಟ್ರೋ ರೇಟ್ನ ಜಾಸ್ತಿ ಮಾಡಿದ್ರು ಟಿಕೆಟ್ಗೆ, ಏನು ಹೇಳ್ತೀರಿ ಈ ಬಗ್ಗೆ? ಇದ್ರ ಬಗ್ಗೆ ಎಲ್ಲ ಯಾವುದೇ ವರ್ಗ ಇರ್ಬೋದು ಅದು ಖಂಡಿಸಬೇಕು. ಒಂದು. ಎರಡನೇದಾಗಿ ಏನಂದರೆ, ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ರೊಚ್ಚಿಗೆ ಬೆಂಗಳೂರು ನಗರ ಜನ ಎದ್ದರೆ ಭಾಳ ತೊಂದರೆಗೆ ಅವಕಾಶ ಆಗುತ್ತೆ. ಅದು ಮೆಟ್ರೋ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು. ಏನೋ ಒಂದು 5% ಜಾಸ್ತಿ ಮಾಡೋದ್ರಲ್ಲಿ ಅರ್ಥ ಇದೆ. ಏಕಾಏಕಿ ಇವರು ದಿಢೀರ್ನೆ ಇವರು 40% ಅಂತ ಇವರು ಮಾಡೋದೇನಿದೆ ಅದು ಎಲ್ಲ ವರ್ಗದ ಜನಗಳಿಗೂ ಭಾಳ ಅದು ನಷ್ಟ. ಜೊತೆಗೆ ಪೆಟ್ರೋಲ್ ಆಯಿತು, ಹಾಲಾಯಿತು, ಕೊನೆಗೆ BMTC KSRTC ಬಸ್ ಪ್ರಯಾಣ ದರವೂ ಕೂಡ ಹೆಚ್ಚಾಯಿತು. ಈಗ ಕಾಸ್ಟ್ಲಿ ಮೆಟ್ರೋದಲ್ಲೂ ಕೂಡ 46% ಪ್ರಯಾಣ ದರ ಹೆಚ್ಚಳವಾಗಿದೆ. ಮೆಟ್ರೋ ಟಿಕೆಟ್ ಪ್ರಯಾಣ ದರವೂ ಕೂಡ ದುಬಾರಿ. ಈಗ ಏಕಾಏಕಿ 46% ಟಿಕೆಟ್ ದರ ಹೆಚ್ಚಿಸಿದರೆ ಹೇಗೆ ಅಂತ ಪ್ರಶ್ನೆ. ಈಗ ಮೆಟ್ರೋ ಬಿಟ್ಟು ಬೈಕ್ನಲ್ಲೇ ಓಡಾಡಬಹುದು. ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ. ನಮ್ಮ ಮೆಟ್ರೋ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ 46% ಹೆಚ್ಚಿಸಿದರೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬೈಕ್ನಲ್ಲೇ ಓಡಾಡ್ಬೋದು. ಮತ್ತು ಮೆಟ್ರೋ ಯಾಕೆ ಅನ್ನೋ ಲೆಕ್ಕಾಚಾರ. ಇವಾಗ ಇನ್ಕ್ರೀಸ್ ಮಾಡಿಬಿಟ್ರೆ ಇವಾಗ ನಾವು ತೊಗೊಳ್ತೀವಿ ಟಿಕೆಟ್, ನಮಗೆ ಅದು ದೊಡ್ಡದಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಪುವರ್, ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕೆಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ
yeah, poor, they will really have it will be affected a lot for them. That's what I feel, that it should not have been like that, ಆ ಥರ ರೇಸ್ ಆಗಬಾರ್ದಿತ್ತು, ಇಷ್ಟು ಜಾಸ್ತಿ ರೇಸ್ ಆಗಬಾರ್ದಿತ್ತು ಅನಿಸ್ತಾ ಇದೆ. ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನೋಡಿ, 2 ಕಿಲೋಮೀಟ್ರ್ವರೆಗೂ ಮಿನಿಮಮ್ ಇದೆ, 10 ರೂಪಾಯಿ ಇದೆ. 2 ಕಿಲೋಮೀಟ್ರಿಗೂ ಕೂಡ ಹಣ ಜಾಸ್ತಿ ಆಗ್ತಾ ಹೋಗಿದೆ. 2ರಿಂದ 4 ಕಿಲೋಮೀಟ್ರ್ ಹಳೆ ದರ 15 ಇತ್ತು, 20 ಆಗಿದೆ. ಹೀಗೆ 30 ಕಿಲೋಮೀಟ್ರ್ವರೆಗೂ ಕೂಡ ಚೇಂಜಸ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ನೋಡಿ, ಸುಮಾರು 30 ಕಿಲೋಮೀಟರ್ವರೆಗೂ 60 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದೆ. ಈಗ ಬೈಕ್ನಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, 50 ಕಿಲೋಮೀಟರ್ವರೆಗೂ ಹೋಗ್ಬೋದು. ಅಂದರೆ ಈಗ ಪ್ರಯಾಣಿಕರ ಹಿತದೃಷ್ಟಿ ಎಲ್ಲೋಯ್ತು ಅಂತ ಪ್ರಶ್ನೆ ಈಗ. ಎಸ್ ದಿವಿತ್, ನಾನೀಗ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನ ಎದುರುಗಡೆ ಇದ್ದೀನಿ. ಏಕಾಏಕಿ 46% ಟಿಕೆಟ್ನ ರೇಟ್ ಜಾಸ್ತಿ ಮಾಡಿರೋದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೇಲಿಂದ ಮೇಲೆ ಜನರಿಗೆ ಬರೆ ಹಾಕುವಂತಹ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ ಅನ್ನುವಂತಹ ಸಿಟ್ಟು ಜನರಲ್ಲಿ ಕಾಡ್ತಾ ಇದೆ. ಇವತ್ತು ರವಿವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ನಾವಿಲ್ಲಿ ಗಮನಿಸ್ತಾ ಇಲ್ಲ. ಆದರೆ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಇಲ್ಲಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇರೋದಿಷ್ಟೇ, ಯಾಕೆ ಈ ರೀತಿ ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ 46% ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀರಿ, ಈ ರೀತಿ ಬರೆ ಎಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, 46% ಏಕಾಏಕಿ ಮೆಟ್ರೋ ರೇಟ್ನ ಜಾಸ್ತಿ ಮಾಡಿದ್ರು ಟಿಕೆಟ್ಗೆ, ಏನು ಹೇಳ್ತೀರಿ ಈ ಬಗ್ಗೆ? ಇದ್ರ ಬಗ್ಗೆ ಎಲ್ಲ ಯಾವುದೇ ವರ್ಗ ಇರ್ಬೋದು ಅದು ಖಂಡಿಸಬೇಕು. ಒಂದು. ಎರಡನೇದಾಗಿ ಏನಂದರೆ, ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ರೊಚ್ಚಿಗೆ ಬೆಂಗಳೂರು ನಗರ ಜನ ಎದ್ದರೆ ಭಾಳ ತೊಂದರೆಗೆ ಅವಕಾಶ ಆಗುತ್ತೆ. ಅದು ಮೆಟ್ರೋ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು. ಏನೋ ಒಂದು 5% ಜಾಸ್ತಿ ಮಾಡೋದ್ರಲ್ಲಿ ಅರ್ಥ ಇದೆ. ಏಕಾಏಕಿ ಇವರು ದಿಢೀರ್ನೆ ಇವರು 40% ಅಂತ ಇವರು ಮಾಡೋದೇನಿದೆ, ಅದು ಎಲ್ಲ ವರ್ಗದ ಜನಗಳಿಗೂ ಭಾಳ ಅದು ನಷ್ಟ. ಜೊತೆಗೆ ಪೆಟ್ರೋಲ್ ಆಯಿತು, ಹಾಲಾಯಿತು, ಕೊನೆಗೆ BMTC KSRTC ಬಸ್ ಪ್ರಯಾಣ ದರವೂ ಕೂಡ ಹೆಚ್ಚಾಯಿತು. ಈಗ ಕಾಸ್ಟ್ಲಿ ಮೆಟ್ರೋದಲ್ಲೂ ಕೂಡ 46% ಪ್ರಯಾಣ ದರ ಹೆಚ್ಚಳವಾಗಿದೆ. ಮೆಟ್ರೋ ಟಿಕೆಟ್ ಪ್ರಯಾಣ ದರವೂ ಕೂಡ ದುಬಾರಿ. ಈಗ ಏಕಾಏಕಿ 46% ಟಿಕೆಟ್ ದರ ಹೆಚ್ಚಿಸಿದರೆ ಹೇಗೆ ಅಂತ ಪ್ರಶ್ನೆ. ಈಗ ಮೆಟ್ರೋ ಬಿಟ್ಟು ಬೈಕ್ನಲ್ಲೇ ಓಡಾಡಬಹುದು. ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ. ನಮ್ಮ ಮೆಟ್ರೋ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹೀಗೆ 46% ಹೆಚ್ಚಿಸಿದರೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬೈಕ್ನಲ್ಲೇ ಓಡಾಡ್ಬೋದು. ಮತ್ತು ಮೆಟ್ರೋ ಯಾಕೆ ಅನ್ನೋ ಲೆಕ್ಕಾಚಾರ.